ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಎಲ್ಲಾ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ. ಆತನ ಕೃಪೆಯು ಶಾಶ್ವತವಾದದ್ದು. ಶನಿವಾರ 1 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ರೂತಳು 2ನೇ ಅಧ್ಯಾಯದ 12ನೇ ವಚನ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಒಳ್ಳೆಯದನ್ನು ಮಾಡಿದಂಥವನಿಗೆ ದೇವರು ತಕ್ಕ ರೀತಿಯಲ್ಲಿ ಪ್ರತಿಫಲವನ್ನು ಕೊಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನು ತಿರುಗಿ ಪ್ರತಿಫಲವನ್ನು ಕೊಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನವಮಿಯು ತನ್ನ ಗಂಡು ಮಕ್ಕಳನ್ನು ಕಳಕೊಂಡಾಗ ಸೊಸೆಯಂದಿರಿಗೆ ತಮ್ಮ ಜನರಿಗೆ ಅಥವಾ ತಮ್ಮ ಸಮುದಾಯಕ್ಕೆ ಹಿಂತಿರುಗಿ ಹೋಗಬೇಕೆಂಬುದಾಗಿ ಹೇಳಿದಾಗ ಹೊರಟು ಹೋದಳು. ಆದರೆ ರೂತಳು ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರೆಂಬುದಾಗಿ ನವಮಿಯೊಂದಿಗೆ ಬಂದಳು. ಆಕೆಯು ನವಮಿಯನ್ನು ಎಲ್ಲಾ ರೀತಿಯಲ್ಲೂ ಕೂಡ ನೋಡಿಕೊಂಡಳು. ಆ ಒಂದು ವಿಚಾರವು ಬೋವಜನಿಗೆ ತಿಳಿದಿತ್ತು. ರೂತಳಾದರೂ ಹಕ್ಕಲಾಯುವುದಕ್ಕೋಸ್ಕರವಾಗಿ ಬೋವಜನ ಆ ಒಂದು ಹೊಲಕ್ಕೆ ಹೋದಾಗ ಬೋವಜನು ಆಕೆಯನ್ನು ನೋಡಿ ಕರುಣಿಸಿದನು. ಅಷ್ಟು ಮಾತ್ರವಲ್ಲದೆ ಈ ಒಂದು ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ತಾನೇ ನಿನಗೆ ನೀನು ಮಾಡಿದಂಥ ಒಳ್ಳೆ ಕಾರ್ಯಗಳಿಗೆ ಪ್ರತಿಫಲ ಕೊಡಲಿ ಎಂಬುದಾಗಿಯೂ, ಇಂಥ ದೇವರ ಆಶ್ರಯಕ್ಕೆ ಬಂದಂಥ ನಿನಗೆ ಆಶೀರ್ವಾದ ಕೊಡಲಿ ಎಂಬುದಾಗಿ ಕೋರಿಕೊಳ್ಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ಒಳ್ಳೆ ಕಾರ್ಯವನ್ನು ಮಾಡುವಂಥದ್ದು, ತ್ಯಾಗ ಮಾಡುವಂಥದ್ದು, ಅದಕ್ಕೆ ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ಪ್ರತಿಫಲವನ್ನು ದೇವರೇ ಕೊಡುವಂತವನಾಗಿದ್ದಾನೆ. ಇಲ್ಲಿ ಬೋವಜನು ಹೇಳುವುದು ಹೌದು, ಆದರೆ ಅದೇ ಕುಟುಂಬಕ್ಕೆ ತನ್ನ ಪತ್ನಿಯಾಗಿ, ಅಂದರೆ ಆ ನೆಲದಲ್ಲಿ ಹಕ್ಕಲಾಯಲು ಹೋದಂತ ರೂತಳು ಅದೇ ನೆಲದ ಯಜಮಾನನ ಮನೆಯಲ್ಲಿ ಆಕೆಯು ವಿಶೇಷವಾದಂಥ ಸ್ಥಾನ, ಅಂದರೆ ಬೋವಜನು ಮದುವೆಯಾಗಿ ಆಕೆಯು ಆ ಮನೆಗೆ ವಿಶೇಷವಾಗಿ ಅವನ ಹೆಂಡತಿ ಆದಳು, ಆ ನೆಲದ ಮಾಲಿಕೆಯಾದಳು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೇರೆ, ದೇವರು ಪ್ರತಿಯೊಂದು ಒಳ್ಳೆ ಕಾರ್ಯಕ್ಕೂ ತಕ್ಕ ರೀತಿಯಲ್ಲಿ ಪ್ರತಿಫಲ ಕೊಡುತ್ತಾನೆ. ಎಲ್ಲಾ ರೀತಿಯಾದಂಥ ಒಳ್ಳೆ ಕಾರ್ಯವು ತಕ್ಕ ರೀತಿಯಲ್ಲಿ, ಎಲ್ಲಾ ರೀತಿಯ ತ್ಯಾಗವು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ಪ್ರತಿಫಲ ಹೊಂದುವಂಥದ್ದು ಖಚಿತ. ಕರ್ತನೇ ದಯಮಯ ಸ್ವಾಮಿ, ಒಳ್ಳೆಯದನ್ನೇ ಮಾಡಲಿಕ್ಕೆ ನಮ್ಮನ್ನು ಪ್ರೇರೇಪಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.